ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಬ್ರೈನ್ ಸ್ಟ್ರೋಕ್ ಸಂಭವಿಸಲು ಪ್ರಮುಖ ಕಾರಣವೇನು? ಆಪ್ಷನ್ಸ್: ಎ ಕಳಪೆ ಜೀವನ ಶೈಲಿ, ಬಿ ಔಷಧಿಗಳ ಸೇವನೆ, ಸಿ ನಿದ್ರಾಹೀನತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬ್ರೈನ್ ಸ್ಟ್ರೋಕ್ ಸಂಭವಿಸಲು ಕಾರಣವೇನೆಂದರೆ ಕಳಪೆ ಜೀವನ ಶೈಲಿ, ಅಧಿಕ ತೂಕ, ದೈಹಿಕ ಚಟುವಟಿಕೆಯ ಕೊರತೆ, ಅತಿಯಾದ ಮದ್ಯಪಾನ, ಔಷಧಿ ಸೇವನೆ, ಅಧಿಕ ರಕ್ತದೊತ್ತಡ, ಸಿಗರೆಟ್ ಸೇದುವುದು, ನಿದ್ರಾಹೀನತೆ, ಹೃದಯ ವೈಫಲ್ಯ, ಹೃದಯಾಘಾತ, ಹೃದಯ ಸೋಂಕು ಮತ್ತು ಹೃತ್ಕರ್ಣದ ಕಂಪನದಂತಹ ಹೃದಯದ ಲಯದ ಅಸ್ವಸ್ಥತೆಗಳು ಸೇರಿದಂತೆ ಇತರ ಸಮಸ್ಯೆಗಳು ಬರುತ್ತವೆ. ಈ ಸಮಸ್ಯೆಯ ಅಪಾಯವು ವಯಸ್ಸಾದಂತೆ ಹೆಚ್ಚಾಗುತ್ತದೆ. 55 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಈ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆ ಹೆಚ್ಚು. ಮಹಿಳೆಯರಿಗಿಂತ ಪುರುಷರು ಪಾರ್ಶ್ವವಾಯುವಿಗೆ ಒಳಗಾಗುವ ಅಪಾಯ ಹೆಚ್ಚು. ಮಹಿಳೆಯರು ವಯಸ್ಸಾದಂತೆ ಈ ಸಮಸ್ಯೆಯನ್ನು ಹೊಂದುವ ಸಾಧ್ಯತೆ ಹೆಚ್ಚು. ಅವರು ಗರ್ಭನಿರೋಧಕ ಮಾತ್ರೆಗಳು ಮತ್ತು ಈಸ್ಟ್ರೋಜನ್ ತೆಗೆದುಕೊಂಡರೆ ಅಪಾಯ ಹೆಚ್ಚಾಗುತ್ತದೆ. ಎರಡನೇ ಪ್ರಶ್ನೆ, ಹಸುಗೂಸು ಹಾಲು ಕುಡಿದ ನಂತರವೂ ಹೊಟ್ಟೆ ಉಬ್ಬಲು ಮತ್ತು ಅಳುತ್ತಿರಲು ಕಾರಣವೇನು? ಆಪ್ಷನ್ಸ್: ಎ ಮುಂಭಾಗದ ಹಾಲು, ಬಿ ಹಿಂಭಾಗದ ಹಾಲು, ಸಿ ಅಪೌಷ್ಟಿಕತೆ, ಡಿ ಆಹಾರ ಪದ್ಧತಿ. ಸರಿಯಾದ ಉತ್ತರ ಆಪ್ಷನ್ ಎ ಮುಂಭಾಗದ ಹಾಲು. ಎದೆ ಹಾಲಿನಲ್ಲಿ ಮುಂಭಾಗದ ಹಾಲು ಹಾಗೂ ಹಿಂಭಾಗದ ಹಾಲು ಎಂದು ಎರಡು ವಿಧ. ಸಕ್ಕರೆ ಅಂಶವಿರುವ ಮುಂದಿನ ಹಾಲು ನೀರಿನಂತಿದ್ದು ಬಾಯಾರಿಕೆ ನೀಗಿಸುತ್ತದೆ. ಮಗು ಇದನ್ನಷ್ಟೇ ಕುಡಿದಾಗ ಹೊಟ್ಟೆ ಉಬ್ಬರಿಸಿದಂತಾಗಿ ಆಗಾಗ್ಗೆ ಅಳಬಹುದು. ಹಿಂದಿನ ಹಾಲಿನಲ್ಲಿ ಹೆಚ್ಚು ಕೊಬ್ಬಿನಾಂಶವಿದ್ದು ಅದನ್ನು ಕುಡಿದಾಗ ಮಗು ಸಂತೃಪ್ತ ಭಾವದಿಂದ ಮಲಗಬಹುದು. ಮಗುವಿನ ತೂಕ ಹೆಚ್ಚಲು ಇದು ಪೂರಕ. ತಾಯಿ ಮಗುವಿನ ಬಾಂಧವ್ಯದಿಂದಲೂ ಹಾಲು ಉತ್ಪಾದನೆ ಹೆಚ್ಚುತ್ತದೆ. ಸರಿಯಾದ ಭಂಗಿಯಲ್ಲಿ ಕುಳಿತು ಹಾಲುಣಿಸುವುದು ಉತ್ತಮ. ಮೊಲೆಯ ತೊಟ್ಟಿನ ಭಾಗ ಬಾಯೊಳಗೆ ಪೂರ್ತಿ ಹೋಗುವಂತೆ ನೋಡಿಕೊಳ್ಳಿ. ಎದೆಯ ಹಾಲು ನೀಡುವ ತಾಯಿ ದಿನಕ್ಕೆ ಕನಿಷ್ಠ 3 ರಿಂದ 3.5 ಲೀಟರ್ ನೀರನ್ನು ಕುಡಿಯಲೇಬೇಕು. ನಾರಿನಾಂಶವುಳ್ಳ ಪ್ರೋಟೀನ್ ಯುಕ್ತ ಆಹಾರ ಸೇವಿಸಬೇಕು. ಮೂರನೇ ಪ್ರಶ್ನೆ, ವಯಸ್ಸು 50 ದಾಟಿದ ನಂತರ ನಮ್ಮ ದೇಹದಲ್ಲಾಗುವ ಬದಲಾವಣೆಗಳು ಯಾವುವು? ಆಪ್ಷನ್ಸ್: ಎ ವಯಸ್ಸಾಗುವಿಕೆ, ಬಿ ದುರ್ಬಲ ದೇಹ, ಸಿ ಅನಾರೋಗ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಕ್ತನಾಳಗಳು ಜೀವಕೋಶಗಳೇ ಆಗಿದ್ದು ಅವುಗಳು ಮನುಷ್ಯನನ್ನು ಆತನ 50 ವರ್ಷದ ನಂತರದಲ್ಲಿ ಬೇಗ ವಯಸ್ಸಾಗುವಂತೆ ಮಾಡುತ್ತವೆ. ಅಲ್ಲಿಂದ ಮುಂದೆ ದೇಹವನ್ನು ದುರ್ಬಲಗೊಳಿಸುತ್ತಾ ಸಾಗುತ್ತದೆ. ಈ ವಯೋಮಾನದ ಗಡಿಯ ನಂತರ ದೇಹದಲ್ಲಿನ ಪ್ರೋಟೀನ್ಗಳು ತಮ್ಮ ಸ್ವರೂಪವನ್ನು ಬದಲಿಸಿಕೊಳ್ಳುತ್ತವೆ. ಇದು ಹಂತವಾಗಿ ದೇಹದಲ್ಲಿನ ಇತರ ರಕ್ತನಾಳಗಳಿಗೂ ವಯಸ್ಸಾಗುವಂತೆ ಮಾಡುತ್ತದೆ. ಅಲ್ಲಿಂದ ಮುಂದೆ ಅಂಗಾಂಗಗಳು ತಮ್ಮ ಕೆಲಸಗಳನ್ನು ಕಡಿಮೆ ಮಾಡಲಾರಂಭಿಸುತ್ತವೆ. ನಾಲ್ಕನೇ ಪ್ರಶ್ನೆ, ದೇವರಿಗೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನೇ ಅರ್ಪಿಸಲು ಕಾರಣವೇನು? ಆಪ್ಷನ್ಸ್: ಎ ಪದ್ಧತಿ, ಬಿ ದೇವರಿಗೆ ಪ್ರಿಯ, ಸಿ ಪವಿತ್ರ ಹಣ್ಣು, ಡಿ ಶಕ್ತಿಯ ಸಂಕೇತ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಅಂದಹಾಗೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಕೇವಲ ಆಹಾರ ಪದಾರ್ಥಗಳಲ್ಲ, ಅವು ಹಿಂದೂ ಸಂಪ್ರದಾಯದಲ್ಲಿ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಮೌಲ್ಯಗಳನ್ನು ಹೊಂದಿವೆ. ಬಾಳೆಹಣ್ಣು ಸಮೃದ್ಧಿ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ. ಅದೇ ರೀತಿ ತೆಂಗಿನಕಾಯಿ ಶುದ್ಧತೆ ಮತ್ತು ಪರಿಪೂರ್ಣತೆಯನ್ನು ಸಂಕೇತಿಸುತ್ತದೆ. ಈ ಎರಡನ್ನೂ ದೇವರಿಗೆ ಅರ್ಪಿಸುವ ಮೂಲಕ ಭಕ್ತನು ದೇವರ ಮೇಲಿನ ತನ್ನ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾನೆ ಎಂದು ಪರಿಗಣಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ತೆಂಗಿನಕಾಯಿಯಲ್ಲಿ ಜೀವನದ ಸತ್ಯ ಅಡಗಿದೆ ಎಂದು ಕೆಲವರು ನಂಬುತ್ತಾರೆ. ತೆಂಗಿನಕಾಯಿಯನ್ನು ಮಾನವ ದೇಹಕ್ಕೆ ಹೋಲಿಸಲಾಗುತ್ತದೆ. ತೆಂಗಿನಕಾಯಿ ಮನಸ್ಸಿನ ಶುದ್ಧತೆ ಮತ್ತು ಹೃದಯದ ಹೆಮ್ಮೆಯನ್ನು ಸಂಕೇತಿಸುತ್ತದೆ. ದೇವರ ಮುಂದೆ ತೆಂಗಿನಕಾಯಿಯನ್ನು ಒಡೆಯುವುದು ಅಹಂವನ್ನು ತೆಗೆದುಹಾಕಿ ಮನಸ್ಸನ್ನು ದೇವರಿಗೆ ಒಪ್ಪಿಸುವುದರ ಸಂಕೇತವಾಗಿದೆ. ಮತ್ತು ಬಾಳೆಹಣ್ಣನ್ನು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಹಣ್ಣು ಎಂದು ಪರಿಗಣಿಸಲಾಗುತ್ತದೆ. ಬೇರೆ ಹಣ್ಣುಗಳಲ್ಲಿ ಬೀಜಗಳಿರುತ್ತವೆ. ಅವುಗಳನ್ನು ತಿಂದು ಬಿಸಾಡಿದಾಗ ಹಣ್ಣಿನ ಗಿಡಗಳು ಮೊಳಕೆಯೊಡೆಯುತ್ತವೆ. ನಾವು ತಿಂದು ಎಸೆಯುವ ಬೀಜಗಳನ್ನು ಮತ್ತೆ ತಿನ್ನಲಾಗುತ್ತದೆ. ಆದ್ದರಿಂದ ಅಂತಹ ಸಸ್ಯಗಳಿಂದ ಬರುವ ಹಣ್ಣುಗಳನ್ನು ದೇವರಿಗೆ ಅರ್ಪಿಸುವುದನ್ನು ನಿಷೇಧಿಸಲಾಗಿದೆ. ಐದನೇ ಪ್ರಶ್ನೆ, ವ್ಯಾಯಾಮಕ್ಕೆ ಮುನ್ನ ಕಾಫಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ತೂಕ ಇಳಿಕೆ, ಬಿ ಸ್ನಾಯುಬಲ, ಸಿ ಗ್ಯಾಸ್ಟ್ರಿಕ್ ತಡೆ, ಡಿ ಶಕ್ತಿ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಎ ತೂಕ ಇಳಿಕೆ.
ವ್ಯಾಯಾಮಕ್ಕೂ ಮುನ್ನ ಕೆಫೀನ್ ಸೇವಿಸುವುದರಿಂದ ಆಕ್ಸಿಡೀಕರಣ ಅಥವಾ ಕೊಬ್ಬನ್ನು ಕರಗಿಸುವುದನ್ನು ಹೆಚ್ಚಿಸುತ್ತದೆ. ಆದರೆ ಯಾವುದೇ ಆಗಲಿ ಅದನ್ನು ಮಿತವಾಗಿ ಸೇವಿಸಿದಾಗ ಮಾತ್ರ ಅದರಿಂದ ಉತ್ತಮ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯ. ಕಾಫಿಯನ್ನು ಮಿತವಾಗಿ ಸೇವಿಸಿದ್ದಲ್ಲಿ ಅದು ಆರೋಗ್ಯಕ್ಕೆ ಪ್ರಯೋಜನಕಾರಿ. ಅತಿಯಾದ ಸಕ್ಕರೆ ಬಳಸಿ ಕಾಫಿ ಕುಡಿಯುವುದರಿಂದಲೂ ಹಲವಾರು ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಕಾಫಿಯು ದೇಹದ ಶಕ್ತಿಯನ್ನು ವರ್ಧಿಸಿ ಚಯಾಪಚಯ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ. ಆದ್ದರಿಂದ ಕಾಫಿಯ ಸೇವನೆ ವರ್ಕೌಟ್ ಮಾಡುವ ಸಂದರ್ಭದಲ್ಲಿ ಸಹಕಾರಿ ಎಂದು ಹೇಳಲಾಗಿದೆ. ಇದು ನಿಮ್ಮ ವ್ಯಾಯಾಮದ ಸಮಯದಲ್ಲಿ ಹೆಚ್ಚಿನ ಆಸಕ್ತಿ, ಉತ್ಸಾಹ ಮತ್ತು ಸಾಮರ್ಥ್ಯವನ್ನು ನೀಡುತ್ತದೆ. 6ನೇ ಪ್ರಶ್ನೆ, ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡಿದ ಅಡುಗೆಯನ್ನು ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ, ಶಕ್ತಿಯ ಕೊರತೆ, ಬಿ, ಹಾರ್ಮೋನ್ ಅಸಮತೋಲನ, ಸಿ, ಲೈಂಗಿಕ ಆಸಕ್ತಿ ಕುಸಿತ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಮಾಡುವುದರಿಂದ ಆಹಾರದ ಜೊತೆಗೆ ಅಲ್ಯೂಮಿನಿಯಂ ಅಂಶ ಸಹ ದೇಹ ಸೇರುತ್ತದೆ. ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಮತ್ತು ಮಹಿಳೆಯರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ಗಳು ಲೈಂಗಿಕ ಬಯಕೆಗೆ ಕಾರಣವಾಗಿವೆ. ಇದು ನೈಸರ್ಗಿಕ ಪ್ರಕ್ರಿಯೆಗೆ ಅಡ್ಡಿಪಡಿಸುತ್ತದೆ. ಅಲ್ಯೂಮಿನಿಯಂ ಅಂಶ ದೇಹದಲ್ಲಿ ಸೇರುವುದರಿಂದ ಮೆದುಳಿಗೆ ಹಾನಿಯಾಗುತ್ತದೆ. ಇದರೊಟ್ಟಿಗೆ ಆಯಾಸ ಮತ್ತು ಆಲಸ್ಯವನ್ನು ಉಂಟುಮಾಡುತ್ತದೆ. ಲೈಂಗಿಕ ಬಯಕೆಯನ್ನು ಕಡಿಮೆ ಮಾಡುತ್ತದೆ. ಅಲ್ಯೂಮಿನಿಯಂ ದೇಹದಲ್ಲಿ ಆಕ್ಸಿಡೇಟಿವ್ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ಮಾನಸಿಕ ಒತ್ತಡ ಮತ್ತು ಕಿರಿಕಿರಿಯನ್ನು ಉಂಟುಮಾಡುತ್ತದೆ. 7ನೇ ಪ್ರಶ್ನೆ, ನೀವು ಸದಾ ಯಂಗ್ ಆಗಿ ಕಾಣಲು ಯಾವ ಹಣ್ಣನ್ನು ಸೇವಿಸಬೇಕು? ಆಪ್ಷನ್ಸ್ ಎ, ಕಿತ್ತಳೆ, ಬಿ, ದಾಳಿಂಬೆ, ಸಿ, ಸೇಬು, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಕಿತ್ತಳೆ ಹಣ್ಣುಗಳು ನಿಮಗೆ ನೈಸರ್ಗಿಕ ಹೊಳಪನ್ನು ನೀಡುವುದಲ್ಲದೆ ನಿಮ್ಮ ಇಡೀ ದೇಹವನ್ನು ಆರೋಗ್ಯಕರವಾಗಿಡುತ್ತವೆ. ಕಿತ್ತಳೆ ಹಣ್ಣುಗಳು ವಿಟಮಿನ್ ಸಿ ಯ ಉತ್ತಮ ಮೂಲವಾಗಿದೆ. ಇದು ಚರ್ಮದಲ್ಲಿ ಕಾಲಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಕಾಲಜನ್ ನಮ್ಮ ಚರ್ಮವನ್ನು ದೃಢವಾಗಿಸುತ್ತದೆ. ಇದು ವಯಸ್ಸಾದ ಚಿಹ್ನೆಗಳು ಕಾಣಿಸಿಕೊಳ್ಳುವುದನ್ನು ತಡೆಯುತ್ತದೆ. ಸುಕ್ಕುಗಳನ್ನು ಕಡಿಮೆ ಮಾಡುತ್ತದೆ. ದಾಳಿಂಬೆಯಲ್ಲಿ ಪಾಲಿಫಿನಾಲ್ಸ್ ಎಂಬ ಉತ್ಕರ್ಷಣ ನಿರೋಧಕಗಳು ಇರುತ್ತವೆ. ಇದನ್ನು ತಿನ್ನುವುದು ದೇಹದಲ್ಲಿನ ರಕ್ತಹೀನತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇದು ಮುಖದಿಂದ ಕಲೆಗಳನ್ನು ತೆಗೆದುಹಾಕುತ್ತದೆ. ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ. ಪ್ರತಿದಿನ ದಾಳಿಂಬೆ ತಿನ್ನುವುದರಿಂದ ವಯಸ್ಸಾದ ಚಿಹ್ನೆಗಳನ್ನು ತಡೆಯಬಹುದು. ಇನ್ನು ಪ್ರತಿಯೊಬ್ಬರೂ ಸೇಬು ತಿನ್ನಲು ಇಷ್ಟಪಡುತ್ತಾರೆ. ಸೇಬಿನಲ್ಲಿರುವ ಫೈಬರ್ ಮತ್ತು ವಿಟಮಿನ್ ಸಿ ಚರ್ಮವನ್ನು ಹೈಡ್ರೇಟ್ ಆಗಿಡುತ್ತದೆ. ಇದು ಸುಕ್ಕುಗಳನ್ನು ಸಹ ಕಡಿಮೆ ಮಾಡುತ್ತದೆ. ಇದನ್ನು ಆಹಾರದಲ್ಲಿ ಸೇವಿಸುವುದರಿಂದ ಚರ್ಮಕ್ಕೆ ನೈಸರ್ಗಿಕ ಹೊಳಪು ಸಿಗುತ್ತದೆ. 8ನೇ ಪ್ರಶ್ನೆ, ಕಾಫಿ ಕುಡಿಯುವುದರಿಂದ ಯಾವ ಆರೋಗ್ಯ ಸಮಸ್ಯೆ ಬರುವುದನ್ನು ತಡೆಯುತ್ತದೆ? ಆಪ್ಷನ್ಸ್ ಎ, ಹೃದಯಾಘಾತ, ಬಿ, ಥೈರಾಯ್ಡ್, ಸಿ, ಬಿಪಿ, ಡಿ, ಶುಗರ್. ಸರಿಯಾದ ಉತ್ತರ ಆಪ್ಷನ್ ಎ, ಹೃದಯಾಘಾತ. ಕಾಫಿಯಲ್ಲಿರುವ ಕೆಫೀನ್ ಅಂಶವು ಹೃದಯಕ್ಕೆ ರಕ್ತ ಪೂರೈಕೆಯನ್ನು ಸರಾಗಗೊಳಿಸುತ್ತದೆ. ಕಾಫಿಯು ಹೃದಯ ಬಡಿತವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಹೃದಯ ಆರೋಗ್ಯವನ್ನು ಕಾಪಾಡಿ ಹೃದಯ ಸಂಬಂಧಿ ಕಾಯಿಲೆಗಳ ಪ್ರಕರಣಗಳನ್ನು ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕಾಫಿ ಸೇವನೆ ಮಾಡುವುದರಿಂದ ಹೃದಯದ ರಕ್ತನಾಳಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಆದರೆ ಮಿತವಾಗಿ ಕಾಫಿ ಸೇವಿಸುವುದು ಆರೋಗ್ಯಕರ. 9ನೇ ಪ್ರಶ್ನೆ, ಹರಡಲು 15 ವರ್ಷಗಳವರೆಗೆ ಸಮಯ ತೆಗೆದುಕೊಳ್ಳುವ ಹೂವು ಯಾವುದು? ಆಪ್ಷನ್ಸ್ ಎ, ಬ್ರಹ್ಮಕಮಲ, ಬಿ, ಕಿನಾಬಾಲು, ಸಿ, ಗೋಸ್ಟ್ ಆರ್ಕಿಡ್, ಡಿ, ಕಾರ್ಪ್ಸ್ ಫ್ಲವರ್. ಸರಿಯಾದ ಉತ್ತರ ಆಪ್ಷನ್ ಬಿ, ಕಿನಾಬಾಲು. ಮಲೇಷ್ಯಾದ ಕಿನಾಬಾಲು ರಾಷ್ಟ್ರೀಯ ಉದ್ಯಾನವನದ ಗೋಲ್ಡ್ ಆಫ್ ಕಿನಾಬಾಲು ಆರ್ಕಿಡ್ ವಿಶ್ವದ ಅಪರೂಪದ ಮತ್ತು ಅತ್ಯಂತ ದುಬಾರಿ ಹೂವುಗಳಲ್ಲಿ ಒಂದಾಗಿದೆ. ಇದರ ಆಕರ್ಷಕ ಮಾದರಿಗಳು ಮತ್ತು ದೊಡ್ಡ ದಳಗಳು ಇದನ್ನು ಮತ್ತಷ್ಟು ಆಕರ್ಷಣೀಯವಾಗಿಸುತ್ತದೆ. ಆದರೆ ಇದರ ಅಪರೂಪವೆಂದರೆ ಅದರ ನಿಧಾನಗತಿಯ ಬೆಳವಣಿಗೆ. ಇದು ಅರಳಲು 15 ವರ್ಷಗಳವರೆಗೆ ಸಮಯ ತೆಗೆದುಕೊಳ್ಳುತ್ತದೆ. ಇದರ ಸೀಮಿತ ಲಭ್ಯತೆ ಮತ್ತು ಹೆಚ್ಚಿನ ಬೇಡಿಕೆಯೊಂದಿಗೆ ಪ್ರತಿ ಹೂವಿನ ಮೌಲ್ಯ ಸುಮಾರು $5,500 ಅಂದರೆ 4.8 ಲಕ್ಷದವರೆಗೆ ಇರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.